ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ. ವೇದ ವೇದಿಸಲರಿಯದೆ ಕೆಟ್ಟವು, ಶಾಸ್ತ್ರ ಸಾಧಿಸಲರಿಯದೆ ಕೆಟ್ಟವು, ಪುರಾಣ ಪೂರೈಸಲರಿಯದೆ ಕೆಟ್ಟವು, ಹಿರಿಯರು ತಮ್ಮ ತಾವರಿಯದೆ ಕೆಟ್ಟರು, ತಮ್ಮ ಬುದ್ಧಿ ತಮ್ಮನೇ ತಿಂದಿತ್ತು, ನಿಮ್ಮನೆತ್ತ ಬಲ್ಲರು ಗುಹೇಶ್ವರ. ಈ ವಚನದ ಸಾರ ಹೀಗಿದೆ. ಪರಾತ್ಪರ ವಸ್ತುವಾದ ಭಗವಂತನು ವೇದ ಶಾಸ್ತ್ರ ಪುರಾಣಗಳಿಗೆ ಅಗಮ್ಯನು. ಕರ್ಮವನ್ನು ಪ್ರತಿಪಾದಿಸುವ ವೇದಗಳಾಗಲಿ, ತರ್ಕವನ್ನು ಪ್ರತಿಪಾದಿಸುವ ಶಾಸ್ತ್ರಗಳಾಗಲಿ ಮತ್ತು ರಂಜನೀಯ ಕಥೆಗಳಿಂದ ಕೂಡಿದ ಪುರಾಣಗಳಾಗಲಿ ಭಗವಂತನ ನಿಲವನ್ನರಿಯವು. ಜ್ಞಾನಿಗಳು ಕೂಡ ತಾವೇ ಮಹಾಜ್ಞಾನಿಗಳೆಂಬ ಅಹಂಕಾರದಲ್ಲಿ ಮುಳುಗಿ ಬಂಧನಕ್ಕೆ ಗುರಿಯಾಗಿದ್ದಾರೆ. ಈ ಶಾಬ್ದಿಕ ಪಂಡಿತರು ಭಗವಂತನ ಸ್ವರೂಪವನ್ನರಿಯದೆ ಹಾಳಾದರು. ಶರಣರು ಮಾತ್ರ ಭಗವಂತನನ್ನರಿತವರು ಎಂಬ ಅಲ್ಲಮ ಪ್ರಭುಗಳ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ಸಮಸ್ಯೆ ಎದುರಾದಾಕ್ಷಣ ದಿಗಿಲುಗೊಳ್ಳದೆ ನಿಭಾಯಿಸುವಾತ ಸಮಯ ಸ್ಫೂರ್ತಿಯುಳ್ಳವ. ನಿಯೋಜಿತ ಕಾರ್ಯದಲ್ಲಿ ಎದುರಾಗಬಹುದಾದ ಸವಾಲು ಸಮಸ್ಯೆಯನ್ನು ಮುನ್ನಂದಾಜಿಸುವವ ಕಾರ್ಯಕುಶಲಿಯಾಗಿರುತ್ತಾನೆ. ಜೀವನದಲ್ಲಿ ಗುರಿ ಬಹಳ ಮುಖ್ಯವಾಗುತ್ತದೆ. ಸರಿಯಾದ ದಿಕ್ಕಿನಲ್ಲಿ ನಡೆಯಲು ಹಾಗೂ ಉದ್ದೇಶ ಅರ್ಥ ಮಾಡಿಕೊಳ್ಳಲಾದರೂ ಗುರಿ ಬೇಕೇ ಆಗುತ್ತದೆ. ಶರಣಾರ್ಥಿಗಳು.